ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನುತಾ ದೇಸಾಯಿ, ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್, ARC ಹಾಸ್ಪಿಟಲ್. ಒಂದು ತುಂಬ ಕಾಮನ್ ಕ್ವೆಶನ್ ಈಗ ನಮಗೆ ಕೇಳೋ ಅಂಥದ್ದು ಲೇಡೀಸ್ ಏನು ಅಂತ ಅಂದರೆ, AMH ಲೆವೆಲ್ ಕಡಿಮೆ ಇದೆ, ಪ್ರೆಗ್ನೆಂಟ್ ಆಗೋದೇ ಇಲ್ವಾ ಅಂತ. ಇದ್ರ ಬಗ್ಗೆ ಕ್ಲಾರಿಟಿ ನಾವು ಇವತ್ತು ತಿಳ್ಕೊಳ್ಳೋಣ. AMH ಲೆವೆಲ್ ಕಡಿಮೆ ಇದೆ ಅಂದರೆ ಪ್ರೆಗ್ನೆಂಟ್ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. AMH ಅಂತ ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ. ಇದು ನಮ್ಮ ಬಾಡಿಯಲ್ಲಿ ಎಗ್ ರಿಸರ್ವ್ನ ಇಂಡಿಕೇಟ್ ಮಾಡುತ್ತೆ. AMH ಕಡಿಮೆ ಇದೆ ಅಂತ ಅಂದರೆ ಎಗ್ ರಿಸರ್ವ್ ಕಡಿಮೆ ಇದೆ ಅಂತ ಅರ್ಥ, ಆದರೆ ಕ್ವಾಲಿಟಿ ಪೂರಿದೆ ಅಂತ ಅರ್ಥ ಅಲ್ಲ. ಇನ್ ಸಿಂಪಲ್ ಟರ್ಮ್ಸ್ ಹೇಳಬೇಕಂತ ಅಂದರೆ, AMH ಕಡಿಮೆ ಇರೋರಲ್ಲಿ ಎಗ್ ಕ್ವಾಲಿಟಿ ಚೆನ್ನಾಗಿದ್ದರೆ ಒಂದು ಎಗ್ ಓವ್ಯುಲೇಟ್ ಆದ್ರೂ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಲೋ AMH ಇರೋದು ಪ್ರಾಬ್ಲಮ್ ಯಾವಾಗ? ನಾವು ಈ ಫ್ಯಾಕ್ಟರ್ಸ್ನ ನೋಡಿ ಲೋ AMH ಇರೋದು ಪ್ರಾಬ್ಲಮ್ ಅಂತ ಹೇಳ್ತೀವಿ. ಒಂದು ಏಜ್. ಲೇಡೀಸ್ದು ಏಜು 35 to 38 ಇಯರ್ಸ್ಗಿಂತ ಜಾಸ್ತಿ ಇದ್ದರೆ ಅವ್ರದ್ದು ಎಗ್ ಕ್ವಾಲಿಟಿ ಕೂಡ ಪೂವರ್ ಇರುತ್ತೆ. ಅದರಿಂದ ಆವಾಗ ಲೋ AMH ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯ. ನೆಕ್ಸ್ಟು ಪೀರಿಯಡ್ಸ್ ಬಂದು ಇರೆಗ್ಯುಲರ್ ಇದೆ, ಕರೆಕ್ಟಾಗಿ ಆಗ್ತಾ ಇಲ್ಲ, ಆವಾಗ ಕೂಡ ಲೋ AMH ಇರೋದು ಪ್ರೆಗ್ನೆನ್ಸಿ ನ್ಯಾಚುರಲಿ ಆಗೋದಕ್ಕೆ ಪ್ರಾಬ್ಲಮ್. ನೆಕ್ಸ್ಟು 1 ಇಯರ್ ಪ್ರೆಗ್ನೆನ್ಸಿ ಆಗೋದಕ್ಕೆ ಟ್ರೈ ಮಾಡಿದ್ದೀವಿ, ಆದರೆ ಸಕ್ಸಸ್ ಆಗ್ತಾ ಇಲ್ಲ, ಸೊ ಆವಾಗ ಕೂಡ ಇದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಡಾಕ್ಟರ್ನ ವಿಸಿಟ್ ಮಾಡಿ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಸ್ಟಿಲ್ ಪ್ರೆಗ್ನೆನ್ಸಿ ಆಗೋವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಲೋ AMH ಇದ್ದಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿರುತ್ತೆ? ಸೊ ನಾವು ಹೇಳಬೇಕಂತ ಅಂದರೆ 3 ಥರದ ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ. ಒಂದು ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ, ಟ್ಯಾಬ್ಲೆಟ್ ಕೊಟ್ಟು ಮೊಟ್ಟೆ ಬೆಳವಣಿಗೆ ಆಗಿ ಮೊಟ್ಟೆ ರಿಲೀಸ್ ಆಗೋದಕ್ಕೆ ಇಂಜೆಕ್ಷನ್ಸ್ ಕೊಟ್ಟು ನಾವು ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು IUI ಅಂತ. IUIಯಲ್ಲಿ ಸೇಮ್ ನಾವು ಟ್ಯಾಬ್ಲೆಟ್ ಕೊಟ್ಟು ಎಗ್ ಬೆಳವಣಿಗೆ ಆಗೋದಕ್ಕೆ, ಎಗ್ ರಿಲೀಸ್ ಆಗೋದಕ್ಕೆ ಇಂಜೆಕ್ಷನ್ಸ್ ಕೊಟ್ಕೊಂಡು ನೆಕ್ಸ್ಟು ಹಸ್ಬೆಂಡ್ ಸ್ಪರ್ಮ್ನ ಪ್ರಿಪೇರ್ ಮಾಡಿ ನಾವು ಇನ್ಸೆಮಿನೇಟ್ ಮಾಡ್ತೀವಿ. ಲಾಸ್ಟ್ ಆಪ್ಷನ್ ಬಂದುಬಿಟ್ಟಿರೋ ಅಂಥದ್ದು IVF. ಇದರಲ್ಲಿ ನಾವು ಲೋ AMH ಇದ್ದಾಗ ರಿಸಲ್ಟ್ಸ್ ಸ್ವಲ್ಪ ಬೆಟರ್ ಆಗಿ ಸಿಗುತ್ತೆ. ಸೊ AMH ಕಡಿಮೆ ಇದೆ ಅಂದ ತಕ್ಷಣ ಹೋಪ್ಸ್ನೆಲ್ಲ ನಾವು ಕಡಿಮೆ ಮಾಡಿಕೊಂಡು ದುಃಖ ಆಗೋವಂಥ ಅವಶ್ಯಕತೆ ಇಲ್ಲ. ಲೋ AMH ಬಗ್ಗೆ ಡಾಕ್ಟರ್ ಅಡ್ವೈಸ್ ಏನು ಅಂತ ಅಂದರೆ, AMH ಕಡಿಮೆ ಇದೆ ಅಂತ ಹೇಳ್ಕೊಂಡು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಫರ್ಟಿಲಿಟಿ ಪ್ರಾಬ್ಲಮ್ ಬಂದಾಗ ತುಂಬ ಇರುತ್ತೆ, ಅದರಲ್ಲಿ ಇದು ಒಂದು ಪಝಲ್ ಅಷ್ಟೇನೆ. ನಮಗೆ ಅದರ ಇಲ್ದಲೇ ಬೇರೆ ಅಂಥ ಇಶ್ಯೂಸ್ ಏನೂ ಇಲ್ಲ ಅಂತಂದರೆ ನಮಗೆ ಇದರಿಂದ ಒಳ್ಳೆ ರಿಸಲ್ಟ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ನೀವೇನು ಮಾಡ್ಬೋದು ಅಂತ ಅಂದರೆ, ಫೋಕಸ್ ಆನ್ ಹೆಲ್ತಿ ಲೈಫ್ ಸ್ಟೈಲ್, ಬ್ಯಾಲೆನ್ಸ್ ಡಯಟ್ ಮತ್ತು ಸ್ಟ್ರೆಸ್ ಫ್ರೀ ಲೈಫ್, ಗುಡ್ ಸ್ಲೀಪ್, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. You just have to remember one thing, you need only one good egg to become pregnant. Low AMH doesn't mean no hope. It just means that you have to act early and act smart. Comment your questions below.